ಬೀದಿ ಬದಿ ವ್ಯಾಪಾರಿಗಳ ಗೋಳನ್ನು ಕೇಳೋರೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಬೆಂಗಳೂರಿನ ಟಿ ದಾಸರಹಳ್ಳಿಯಲ್ಲಿ. ವ್ಯಾಪಾರ ಮಾಡೋದಕ್ಕೆ ಜಾಗವೇ ಇಲ್ಲದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳಿಗೆ. ಬೀದಿಗೆ ಬಂತು ಬೀದಿ ಬದಿ ವ್ಯಾಪಾರಿಗಳ ಬದುಕು. ಟಿ ದಾಸರಹಳ್ಳಿ ಮಲ್ಲಸಂದ್ರದಲ್ಲಿ ವ್ಯಾಪಾರ ಮಾಡೋದಕ್ಕೆ ಜಾಗವೇ ಇಲ್ಲ. ಇಂಥ ಒಂದು ಪರಿಸ್ಥಿತಿ ಬೆಂಗಳೂರಿನ ಟಿ ದಾಸರಹಳ್ಳಿ ಮಲ್ಲಸಂದ್ರದಲ್ಲಿ. ಬೀದಿ ಬದಿ ವ್ಯಾಪಾರಿಗಳ ಗೋಳನ್ನು ಕೇಳೋರೇ ಇಲ್ಲ. ಮಾಹಿತಿ ನೀಡದೆ ಕಾಮಗಾರಿ ನೆಪದಲ್ಲಿ ತೆರವು ಕಾರ್ಯವನ್ನು ಮಾಡಿದ್ದಾರೆ. ವ್ಯಾಪಾರಿಗಳಿಗೆ ಜಾಗವೇ ಇಲ್ಲ ವ್ಯಾಪಾರ ಮಾಡೋದಕ್ಕೆ. ಅಂಥ ಒಂದು ಪರಿಸ್ಥಿತಿ ಎದುರಾಗಿದೆ ತೆರವು ಕಾರ್ಯ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ. ವ್ಯಾಪಾರಕ್ಕೆ ನಮಗೂ ಜಾಗ ಕೊಡಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಒಂದು ತಿಂಗಳಿನಿಂದ ಬಿಬಿಎಂಪಿಗೆ ಅಲೆದು ವ್ಯಾಪಾರಿಗಳು ಸುಸ್ತಾಗ್ಬಿಟ್ಟಿದ್ದಾರೆ. ಯಾವುದೇ ಅಧಿಕಾರಿ ಕೂಡ ಬೀದಿ ಬದಿ ವ್ಯಾಪಾರಿಗಳ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಹೇಳದೆ ಕೇಳದೆ ಏಕಾಏಕಿ ತೆರವು ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಈ ಹಿನ್ನೆಲೆ ಬೀದಿ ಬದಿ ವ್ಯಾಪಾರಿಗಳಿಗೆ ಜಾಗವೇ ಇಲ್ಲ. ಬೀದಿ ವ್ಯಾಪಾರಿಗಳನ್ನೆಲ್ಲ ಅಧಿಕಾರಿಗಳು ದುರುಪಯೋಗಪಡಿಸಿಕೊಂಡು ಕಾನೂನನ್ನ ಉಲ್ಲಂಘನೆ ಮಾಡಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇದ್ದಾರೆ. ಗ್ರೇಟ್ ಆಫ್ ಬೆಂಗಳೂರು ಹೆಸರಲ್ಲಿ ತೆರವುಗೊಳಿಸ್ತಾ ಇದ್ದಾರೆ ಎಲ್ಲ ಕಡೆನೂ. ಆ ತೆರವುಗೊಳಿಸೋದನ್ನ ನಿಲ್ಲಿಸಿ 2014 ಆ್ಯಕ್ಟ್ ಕಾನೂನು ಏನಿದೆ ಅದ್ರ ಪ್ರಕಾರ ಬೀದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತಿದೆ. ಅವರಿಗೆ ಸರ್ವೆ ಮಾಡಿ ID ಕಾರ್ಡ್ ಪ್ರಮಾಣ ಪತ್ರ ಕೊಡಬೇಕು ಅಂತಿದೆ, ಕಾನೂನು ಇದೆ. ಅದಲ್ಲದೆ ಎಲೆಕ್ಷನ್ ಮಾಡಬೇಕು. ID ಕಾರ್ಡೇ ಕೊಟ್ಟಿಲ್ಲ, ಎಲೆಕ್ಷನ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಎಲೆಕ್ಷನ್ ಮಾಡಿ ಅವ್ರಿಗೆ ವೆಂಡಿಂಗ್ ಕಮಿಟಿ ಆದರೆ ಆಟೋಮೆಟಿಕ್ಕಾಗಿ ಅವರಿಗೆ ವೆಂಡಿಂಗ್ ಝೋನ್ ಮಾಡೋದಾಗಲಿ ಮತ್ತೊಂದಾಗಲಿ ಅವ್ರ ಸೌಕರ್ಯಕ್ಕೆ ಎಲ್ಲ ಆಗುತ್ತೆ. ಆದರೆ ಅದು ಯಾವುದೋ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇಲ್ಲಿ ಏನಾಗಿದೆ ಅಂದರೆ ಅಧಿಕಾರಿಗಳು ಯಾವುದೇ ಕಾರ್ಯನೂ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಅದು ಸರ್ಕಾರನೇ ಮಾಡ್ತಾ ಇದೆಯೋ ಇಲ್ಲ ಅಧಿಕಾರಿಗಳೇ ಮಾಡ್ತಾ ಇರೋ ನಮ್ಗೆ ಕ್ಲಿಯರೆನ್ಸ್ ಇಲ್ಲ. ಇದು ಬೀದಿ ವ್ಯಾಪಾರಿಗಳಿಗೆ 2014 ಆ್ಯಕ್ಟ್ ಪ್ರಕಾರ ಯಾವುದೇ ವ್ಯಕ್ತಿನ ತೆರವುಗೊಳಿಸ್ತೀವಿ ಅಂದರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ನಾವು ಇದೀಗ ನಾವು ಎದ್ದೊಳ್ತಾ ಇರೋದಲ್ಲ, ನಾವು ತೆರವುಗೊಳಿಸ್ತಾ ಇರೋದಲ್ಲ. ಆಲ್ರೆಡಿ ನಾವು ಬೋರ್ ಮಿಲ್ಲಲ್ಲಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ. ಅಲ್ಲಿ ಹೈಟೆನ್ಷನ್ ಇದೆ, ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮ್ಮನ್ನು ತೆರವುಗೊಳಿಸಿದ್ರು. ಅದಾಗಿದ್ದಾದಮೇಲೆ ಮೆಟ್ರೋ ಸ್ಟೇಷನ್ ಹತ್ರ ಹಾಕೊಂಡ್ವಿ, ಅಲ್ಲೂ ನಮ್ಮನ್ನು ತೆರವುಗೊಳಿಸಿದ್ರು. ಅದಾದಮೇಲೆ ಮತ್ತೆ ಬಗ್ಲುಗುಂಟೆಗೆ ಬಂದ್ವಿ. ಬಗ್ಲುಗುಂಟೆಗೆ ಬಂದಾದ್ಮೇಲೆ ಅಲ್ಲೂ ನಮ್ಮನ್ನು ತೆರವುಗೊಳಿಸಿದ್ದಾರೆ. ಇವಾಗ ನಾವು ಪೈಪ್ಲೈನ್ ಸಂಧಿ ರೋಡಲ್ಲಿ ಬಂದು ಕೂತ್ಕೊಂಡು ವ್ಯಾಪಾರ ಮಾಡೋಣ, ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಸಾರ್ವಜನಿಕರು ಓಡಾಡ್ತಾರೆ ಅಂತೇಳ್ಬಿಟ್ಟು ನಾವು ಒಂದು 7-8 ವರ್ಷದಿಂದ ನಾವು ಅದೇ ಜಾಗದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ವಿ. ಇವಾಗ ಪ್ರತಿಯೊಂದಕ್ಕೆ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ದಾಸರಹಳ್ಳಿ ಕ್ಷೇತ್ರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಏನೊಂದಕ್ಕೂ ವ್ಯವಸ್ಥೆನೇ ಇಲ್ಲ. ನಮ್ಮ ಶಾಸಕರ ಹತ್ರ ಕೇಳ್ಕೊಳ್ಳೋದು ಒಂದೇನೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಅವ್ರ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ಯಾಕೆಂತೇಳಿದ್ರೆ ಇವಾಗ ವಯಸ್ಸಾಗಿರೋರು ಇದ್ದಾರೆ, ಡಿಸಬಿಲಿಟಿ ಇರೋರು ಇದ್ದಾರೆ, ವಿಧವೆಯವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇವಾಗ ಎಷ್ಟೋ ಶ್ರೀಮಂತರುಗಳು ಎಲ್ಲ ಎತ್ತಿರೋ ತಂದೆ ತಾಯಿಗಳನ್ನ ಎಲ್ಲೋ ಆಶ್ರಮ ಎಲ್ಲೋ ತಗೊಂಡೋಗಿ ಬಿಡ್ತಾರೆ. ಆದರೆ ನಾವು ಬಡವರುಗಳು ಎತ್ತಿರೋದ ಮುದುಕರು ಮುದುಕಿಯರನ್ನ ಅತ್ತೆ ಮಾವನ ಎಲ್ಲರೂ ನಾವು ಜೊತೆಗೆ ಇಟ್ಕೊಂಡು ಸಾಕೋರು ಬಡವರು ಅಷ್ಟೇನೆ.